ಲೋ ಪೊದ್ದಿ ಮನೆಗೆ ಹೋಗಕ್ಕೆ ಭಯ ಆಯ್ತೈತೆ ಕಣ ನಂಗಂತೂನುವೆ. ಸ್ಯಾನೆ ಭಯವಾಯ್ತೈತೆ ನನ್ಗಂತೂನು. ಎದೆಲ್ಲ ಡಬ 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 ಅಂತೈತೆ ಕಣ ನನ್ಗಂತೂನು. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಿಲ್ಲ. ತಲೆ ಎಲ್ಲ ಕೆಟ್ಟು ಕೆರೆಡ್ದೋಗ್ಬಿಟ್ಟೈತೆ ನಂಗಂತೂನುವೆ. ಈ ಪೊದ್ದಿ ಮನೆಗೆ ಹೋದ್ರೆ ಅವ್ರ ಅಪ್ಪ ಸುಮ್ನಿರ್ತಾನ? ಸುಮ್ಕೆ ಯಾಕೆ ಬೇಕು? ಅದು ಇದು ಸಿಕ್ಕಾಪಟ್ಟೆ ಭಯವಾಯ್ತೈತೆ ನಂಗಂತೂನುವೆ. ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ. ಹ್ಮ್ ಈಗ ಏನು ಮಾಡನಿ ಅಂತ ಹೇಳಿದ್ರೆ, ನೀವು ನನ್ನ ಜೊತೆಯಾಗಿ ಬಾ. ಇಲ್ಲ ಅಂಕಲ್ ಭಾಳ ಒಳ್ಳೆನು ಇವನು, ಏನೋ ಒಸಿ ಸುಮ್ಮನೆ ತಲೆಕೆಟ್ಟಂತ ಕೆಲಸ ಮಾಡವನೇ. ಹಂಗೆ ಹಿಂಗೆ ನೀವು ತಲೆ ಕೆಡ್ಸ್ಕೊಬಿಡಿ ಅಂಕಲ್, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳು. ಅವಾಗ ಅವರು ಹ್ಞೂ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ. ಅವಾಗ ಬೇಕಾದ್ರೆ ಹೆಂಗೋ ಹಂಗೋ ಹಿಂಗೋ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಬಿಟ್ಟು ಬರ್ತೀನಿ ಪೊದ್ದಿನ. ಪೊದ್ದಿತಾಗ ಮಾತಾಡ್ಬೋದು ಕಣ, ಅವ್ರ ಅಪ್ಪಂತಾಗ ಮಾತಾಡೋಕ್ಕಾಗಲ್ಲ, ಭಯವಾಯ್ತದೆ. ಅಯ್ಯೋ ನಿನ್ನ ಜೊತೆಗೆ ನನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀಗ ನೀನು. ನನ್ನೂ ಕರ್ಕೊಂಡು ಹೋಗ್ಬಿಡ್ತೀಗ ನೀನು. ನಂಗೆ ಈಗಲೇ ಅವ್ರ ಅಪ್ಪನ ನೋಡ್ರೆ ಭಯವಾಯ್ತದೆ. ಅದು ಬೇರೆ ನಾನು ಜಯಮ್ಮನ ನೋಡ್ಸ್ಕೊಂಡು ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಅದೇ ಮನೆಯಿಂದ ಅವ್ರ ಅಮ್ಮೇನಾರ ನೋಡ್ಬಿಟ್ರೆ ನನ್ನ ಯಾಕಡ ಯಾಕಡ ತಗೊಂಡು ಹಾಕ್ತಾಳೆ. ಎಲ್ಲ ಬೇಕಾ ನಂಗೆ ಹೇಳು. ಏನು ಆ ಪಕ್ಕದಾಗ ನೀನು ನೋಡ್ಕೊಂಡು ಕಾಯ್ಕೊಂಡಿರ್ತಾಳೆ ಅಮ್ಮ. ಹ್ಞೂ ಏನಾಗಕ್ಕಿಲ್ಲ ಬಾರ್ಲ. ಏನಾಗಕ್ಕಿಲ್ಲ. ಒಂದು ಹೆಜ್ಜೆ ಹೋಗ್ಬಿಟ್ಟು ಬರೋನಿ. ಫ್ರೆಂಡ್ ಅಲ್ವೇನ್ಲ ನೀನು, ಇಷ್ಟು ಸಹಾಯ ಮಾಡಕ್ಕಿಲ್ಲ ಅಂದ್ರೆ ಹೆಂಗ್ಲ? ಫ್ರೆಂಡ್ ಆಗಿದ್ಕೊಂಡು ಎಲ್ಲರೂ ಪಿರಾಣ ಏನಿಯ ಕೊಡ್ತಾರೆ ಫ್ರೆಂಡು. ಅಂಥದ್ರಾಗ ನೀನು ನನ್ನ ಜೊತೆಗೆ ಒಂದು ಕಾಲ್ಗನ ಬರೋಕ್ಕಾಗಕ್ಕಿಲ್ವಾ ಬುದ್ಧಿಮಂತಕನ? ಬಾ ಹೋಗ್ಬಿಟ್ಟು ಹೆಂಗೋನುವೆ ಕರ್ಕೊಂಬಿಟ್ಟು ಬಂದ್ಬಿಡೋಣ ಬಾ. ಅಲ್ಲಿ ಏನನ ಸಿಗ್ಬೇಕು, ಅಲ್ಲಿ ಏನನ ಅವ್ರ ಅಮ್ಮ ಸಿಗ್ಬೇಕು ನನಗೆ, ಜಯಮ್ಮವ್ರ ಅಮ್ಮ. ಆ ಹಾಕೊಂಡು ಆಮೇಕಿಂದ ಹಂಗೇನಿಯ ರುಬ್ಬೇಕು, ಅವಾಗ ಸೊರೈತದ ನನಗೆ. ನಿನ್ಗದು ಎಂಥ ಖುಷಿನೋ ನನ್ನಂತೂ ಮೆಟ್ನಾಗ ಓಡಿಸೋದು ಅಂದ್ರೆ ನಿಂಗಂತೂ ಭಯ ಆಯ್ತದೆ ಕಣ. ನಂಗಂತೂ ಒಳಗೆ ಭಯವಾಯ್ತದೆ. ಆದರೂ ನೀನು ಬಿಡೋಕ್ಕಿಲ್ಲ ಅಂತೀಗ. ಸರಿ ನಡಿ ಹೋಗನಿ, ಆಗಿದ್ದಾಯ್ತು ಇಷ್ಟೇ ಆಗೈತಂತೆ. ಇನ್ನು ಕರ್ಕೊಂಬಿಟ್ಟು ಬರೋಕಿನೇನಂತೆ. ನಡಿ ಹೋಗೋಣ. ಹೋಗ್ಬೇಕಾದ್ರೆ ನನ್ನ ಕೈಯಾಗ ಹಿಡ್ಕೊಂಡು ಹೋಗ್ಬೇಕಿಲ್ಲ. ತಿನ್ನಕ್ಕೆ ಪನ್ನಕ್ಕೆ ಏನಾರ ತಗೊಂಡು ಏನಾರ ಹೋಗ್ಬಿಡೋಣ. ನಮ್ಮ ಅಮ್ಮ ಬೋರಿಗೈಯಾಗ ಹೋಗ್ಬೇಡ, ಏನಾರ ತಗೊಂಡು ಹೋಗು ಅಂತದಿ. ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಆಯ್ತದೆ. ಏನಾರ ತಗೊಂಡು ಹೋಗೋದು ಹಣ್ಣು ಹಂಪಲು ಏನಾದ್ರೂನುವೆ. ಯಪ್ಪಾ ದೇವ್ರೇ! ಅವ್ರ ಅಪ್ಪ ಇಲ್ಲ ಅಂದ್ರೆ ಸಾಕು ನಮ್ಗೆ, ಅಷ್ಟೇ ತಾನೇ ಬೇಕಿರೋದು. ಅವ್ರ ಅಪ್ಪ ಇಲ್ದಿದ್ರೆ ನಮ್ಮ ಪುಣ್ಯ. ನಡಿ ಸುಮ್ಕೆಣಿಯ ನೋಡನಿ ಫಸ್ಟು. ಹೋಗನಿ ಒಳಗಡೆಗೆ ಸೇರಿಸ್ತಾರ ಇಲ್ವಾ ಅಂತ ನೋಡನಿ. ಸೇರಿಸಿದ್ರೆ ಏನೋ ಒಂದು ಆಯ್ತದೆ. ನೀನು ಶಾನೆ ದೌಲತ್ ಮಾಡ್ಬೇಡ, ಕೈ ಕಾಲು ಹಿಡ್ಕೊಂಬಿಟ್ಟು ಸುಮ್ಮನಾಗ್ಬಿಡು. ಹ್ಞೂ ಆಯ್ತಾಯ್ತು, ಬಾ ಹೋಗೋಣ. ಕರಿಲಾ ಕರಿಲಾ ಹಾಂ ಕರಿಲಾ? ಪದ್ದು ಪದ್ದು ಅತ್ತೆ ಮಾವ. ಯವ್ವಾ ನಂಗೆ ಜೀವ ಬಾಯಿಗೆ ಬರಂಗಾಯ್ತೈತೆ ಕಣ ನಂಗಂತೂನುವೆ. ಭಯ ಬೇರೆ ಸ್ಯಾನೆ ಆಯ್ತೈತೆ. ಏನು ಮಾಡೋದು ಅಂತಾನೆ ನೀನು ಗೊತ್ತಾಯ್ತಿಲ್ಲ ನಂಗಂತೂನುವೆ. ಏನ್ಲ ಮಾಡೋದು? ಇನ್ನೇನು ಮಾಡೋಕ್ಕಾಯ್ತದೆ? ಸುಮ್ಕಿರೋಸಿ. ಅಳಿಯಂದ್ರೆ ಸಂದಾಕಿದ್ದೀರಾ? ಬನ್ನಿ ಬನ್ನಿ ಅಳಿಯಂದ್ರೆ, ಬನ್ನಿ. ನೀವು ಬಂದಿದ್ದು ನೋಡಿ ಬಹಳ ಖುಷಿ ಆಯ್ತು ಅಳಿಯಂದ್ರೆ. ಅತ್ತೆ ಚೆನ್ನಾಗಿದ್ದೀರಾ? ಕಣಪ್ಪ ಸಂದಾಕಿದ್ದೀನಿ, ಬರ್ರಿ ಒಳಗಡೆಗೆ ಬರ್ರಿ. ಪೊದ್ದೆ ಇಲ್ಲ ಏನಿಯ ಫ್ರೆಂಡ್ಸು ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಅವಳು ಓಡಾಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ನೆನೆಯ ಇಲ್ಲೇ ನೆನೆಯ ಕೆಲಸ ಮಾಡ್ಕೊಂಡಿದ್ದೆ. ಬಾಪ ಬಾ ಒಳಗಡೆಗೆ ಬಾ. ಹೌದಾ? ಅದೇ ಆಗಿದ್ದಾಯ್ತು. ಪೊದ್ದಿನ ಮಾತಾಡ್ಸ್ಕೊಂಡು ಹಂಗೆ ನೀನು ಯಾಕೆ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ನೀನು ಯಾಕೆ ಸ್ಯಾನೆ ದಿನ ಮುಂಚ್ಕೊಂಡು ಗಿಂಚ್ಕೊಂಡು ಕುಂತ್ಕೊಳ್ಳೋದು, ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನೇನಿಯ ಬಂದೆ. ಕರಿತೀರಾ ಪೊದ್ದಿನ ಒಸಿ ಮಾತಾಡ್ಕೊಂಡು ಹಂಗೆ ಏನಿಯ ಕರ್ಕೊಂಡು ಹೋಗ್ತೀನಿ. ಇಲ್ಲ ಪಕ್ಕದಾಗ ಏನಿಯ ಬತ್ತಾಳೆ ಬತ್ತಾಳೆ. ಕರ್ಕೊಂಬಿಟ್ಟು ಬರ್ತೀನಿರಪ್ಪ ಬತ್ತಾಳೆ. ಅಯ್ಯೋ ನೀವು ಫಸ್ಟ್ ಬರ್ರಿ ಒಳಗಡೆಗೆ ಬರ್ರಿ, ಒಳಗಡೆ ಕುಂತ್ಕೊ ಬರ್ರಿ ನೀವಂತೂ. ನೀವು ಈಚೆ ಕಡೆ ಏನೇನು ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಗಡೆ ಬಂದು ಕುಂತ್ಕೊಂಡು ಹೊಸಿ ಕಾಪಿ ಗಿಪಿ ಕುಡಿತೀರಿ. ಇಲ್ಲೇ ಪಕ್ಕದಾಗ ಏನಿ ಇತ್ತಳೆ ಕರ್ಕೊಂಬಿಟ್ಟು ಬರ್ತೀನಿ. ಅವಳು ಮದುವೆ ಆಗಿತ್ತು, ಅವಳಿಗೂ ಮಗ ಆಗೈತೆ. ಅದಕ್ಕೆ ಬಂದವಳೆ ನೋಡ್ಕೊಂಬಿಟ್ಟು ಮಗು ಜೊತೆ ಆಟಾಡ್ಕೊಂಬಿಟ್ಟು ಬರೋಣ ಅಂತ ಹೋಗವಳೆ. ನಮ್ಮವಳು ಏಯ್ ಯಾವಣ್ಣೆ? ಯಾವನ್ ಒಳಗಡೆ ಕರೀತಿದೀಗ ನೀನು? ರೀ ಹೊಳಿ ಅಂದ್ರು ಬಂದವ್ರು ಮಂತಾಗೆ. ನೀವು ನೋಡಿ ಹೆಂಗೆ ಹೇಳ್ತೀರಾ? ಹೊಳಿ ಅಂದ್ರು ರೀ, ಹೊಳಿ ಅಂದ್ರು ತಾಗೆ ಹಿಂಗೆ ಮಾತಾಡೋದು ನೀವು. ಮಂತಾಗ ಬಂದವ್ರ ತಾಗೆ. ಏನೋ ಪಾಪ ಗೀಪ ಇದ್ರೆ ಎಲ್ಲನೂ ಮುಗೀತು. ನೀವು ಯಾಕೆ ಅಷ್ಟೊಂದು ಇದು ಮಾಡ್ಕೊತೀರಾ? ಬನ್ನಿ ಒಳಗಡೆ ಕುಂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಚೆ ಕಡೆ ಬಾಗ್ಲು ಮುಂದೆ ನಿಂತ್ಕೊಂಡು ಮಾತಾಡ್ಬೇಕೆ? ಆಗಿದ್ದಾಯ್ತು, ಗಂಡ ಹೆಂಡ್ರ ಮಧ್ಯೆ ಸಾವಿರ ಬರೋಕ್ಕಿಲ್ವೇ? ಬಿಡು, ಹೊಳಿ ಅಂದ್ರೆ ನೀ ಬಂದವ್ರು ಮಂತಕ್ಕೆ. ಅತ್ತಾಗೆ ಹೆಂಗೋನು ಮಗಳನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದವ್ರಿ. ಹೆಂಗೋ ಹೋಗ್ಲಿ ಬಿಡಿ. ಏಯ್ ನೀನು ಮುಚ್ಚ ಬಾಯಿನ ನೀನು. ಏನ್ಲ ಏನ್ಲ ಈಗ ಬಂದ್ಬಿಟ್ಟಿದೀಗ ಅಳ್ಳಾಡ್ಸ್ಕೊಂಡು? ಇಷ್ಟು ದಿನ ಇಲ್ದಿದ್ದೋನು ಈಗ ಕರ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ತಿಂಗ್ಳಿಗೆ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಡು. ತೊಳ್ಬಿಟ್ರೆ ಸೊರೋಯ್ತದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಈಚೆ ಕಡೆಗೆ ತೊಳ್ಬಿಟ್ಟು ಕಳಿಸ್ಬಿಟ್ಟು ಗೋವಿಂದ ಮಾಡ್ಬಿಡು ನನ್ನ ಮಗಳನ್ನ. ಎಲ್ಲ ಸೊರೋಯ್ತದೆ. ಅಯ್ಯೋ ಅಂಕಲ್, ಇವ್ನು ತುಂಬಾ ಒಳ್ಳೆಯವನು ಅಂಕಲ್. ಭಾಳ ಒಳ್ಳೆಯವನು. ಇವನೋ ಒಸಿ ಕ್ವಾಪ್ದಾಗ ಕೆಟ್ಟಗಳಿಗೇನಾಗೋ ನಡೆದೋಗ್ಬಿಟ್ಟೈತೆ ಅಷ್ಟೇನಿಯ. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಅಂಕಲ್ ಇವನು. ಬೇಕಾದ್ರೆ ಊರಾಗ ಬಂದ್ಬಿಟ್ಟು ಕೇಳಿ, ಎಲ್ಲರ ಹತ್ರನೂ ಕೇಳಿ, ಎಲ್ಲರೂ ಅದನ್ನೇ ಹೇಳೋದು. ತುಂಬಾ ಒಳ್ಳೆಯವನು ಅಂತಾನೆ ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಅಂಕಲ್. ನೀವು ಅನ್ಕೊಂಡಂಗಲ್ಲ, ತುಂಬಾ ಒಳ್ಳೆಯವನು, ಭಾಳ ಒಳ್ಳೆಯವನು ಅಂಕಲ್. ಏಯ್ ಮುಚ್ಚ್ ಬಾಯ್ನ, ಸಾಕು ಕಂಡಿದ್ದೀನಿ. ಒಳ್ಳೆಯವನಂತ ಒಳ್ಳೆಯವನು. ಅದಕ್ಕೆ ನನ್ನ ಮಗಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ದು. ನೋಡು, ನನ್ನ ಮಗಳನ್ನ ಕಳ್ಸೋದಿಲ್ಲ. ನನ್ನ ಮಗಳಿಗೆ ಯಾವ ಇಷ್ಟನೂ ಇಲ್ಲ ನಿನ್ನ ಜೊತೆ ಬರೋಕ್ಕೆ. ಅವಳುನುವೆ ನನ್ನ ಮಗಳು.
ನಿನ್ನಂತನುಗೆ ಅದೇನೋ ಅಂತಾರಲ್ಲ ನಿನ್ನಂತನು ಕಟ್ಕೊಂಬಿಟ್ಲಲ್ಲ ಅವಳಿಗೆ ಅದು ಏನು ಮುಚ್ಕೊಂಡಿತ್ತೋ ಒತ್ಗಲ್ಲ ನಾ ಕಾಣೆ. ಆದರೆ ಇವಾಗ ಬಂದವಳೆ ನನ್ನ ಮಗಳು, ನನ್ನ ಮಗಳನ್ನ ಕಳ್ಸಕ್ಕಿಲ್ಲ ನಾನಂತೂ. ನೀನು ಬಿದ್ದಿರು, ನೀನು ಇಲ್ಲ ಒಯ್ತಿರು ಸುಮ್ಕೆನೇನಿಯ. ಲೇ ಒಳಗೆ ಬಿಟ್ಕೊಬೇಡ, ಕಳ್ಸು ಕಳ್ಸು. ರೀ ನೀವು ಸುಮ್ ಕಿತ್ತೀರೇನ್ರಿ ನೀವು ಹಾ ನೀವೇ ಹಿಂಗೆಲ್ಲ ಆಗ್ಬಿಟ್ರು ಅಂದ್ರೆ ನೀವು ಮಗಳ ಸಂಸಾರವಾಗಿ ಕಿತ್ತು ಒಗಿಬೇಕು ಅಂತ ಪಿಲಾನ್ ಮಾಡ್ಬಿಟ್ಟಿದ್ದೀರಾ ಅನ್ನಿ. ಕಿತ್ತು ಆಗೋದು ಬಿಸಾಕ್ಬಿಡ್ಬೇಕು. ಇವ್ನು ಬೇಡ ಇವ್ನು ಸಾವಸ ಬೇಡ ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀರಾ. ಡೈವರ್ಸ್ ಗಿವರ್ಸ್ ಕೊಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀರೋ. ಎಲ್ಲರೂ ಕಿತ್ತೋಗಿರೋ ಸಂಸಾರವ ಒಂದ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾರೆ, ನೀವು ಒಂದಾಗಿರೋ ಸಂಸಾರವ ಕಿತ್ತಾಕಕ್ಕೆ ನೋಡ್ತಿದ್ದೀರಲ್ಲ. ಒಳಿ ಅಂದ್ರೆ ನೀನು ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಬಂದವ್ರೆ ಕರ್ಕೊಂಡು ಹೋಗಕ್ಕೆ ನಿಮ್ದು ಯಾವ ಸೀಮೆ ದೌಲ ಶುರು ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಯ್ತಿಲ್ಲ. ನೀವು ಹೊಸಿ ಸುಮ್ಕಿರಿ, ನೀವು ಬಂದವ್ರು ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗ್ಲಿ. ಮತ್ತು ಅಪ್ಪ ಓ ಮಗಳೇ ಬಂದ. ನೋಡ್ ಇವ್ನು ನಾಟಕ ಆಡ್ಕೊಂಡು ನಿನ್ನ ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದವನಿ. ನಾಟಕ ಆಡ್ಕೊಂಡು ದೌಲತ್ ಮಾಡ್ಕೊಂಡು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಬಂದವನಿ. ನೋಡು ಏನು ಹೇಳ್ತೀಯ ಉಗುತ್ ಕಳ್ಸು. ನಾಳೆಗೆ ಇನ್ನೊಂದು ಕಿತ್ತ ನಿನ್ನ ಮನೆಯಿಂದ ಈಚೆ ಕಡೆಗೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಉಗುತ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕಲ್ವ ಇವಳು? ಹಾಕ್ತಾನೆ. ಇವ್ನು ಸವಾಸನೆ ನೀ ಬೇಡ ನಮಗೆ, ಬುಟ್ಟಾಕು. ಪೊದ್ದು ಪೊದ್ದು ನಾನು ಅಂತೋನಲ್ಲ. ಏನೋ ಬಸಿ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನಾನು ಬಿದ್ದು ಹೋಗ್ಬಿಟ್ಟೆ. ಇನ್ನೊಂದು ಕಿತ ಅಂತ ಕೆಲಸ ಎಲ್ಲ ಮಾಡೋಕ್ಕಿಲ್ಲ, ಇನ್ನೊಂದು ಕಿತ ನ್ಯಾಯ ನೀತಿಯಾಗಿರ್ತೀನಿ ನಾನು. ಅಂತ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ ಸರಿನೇ. ಏನೋವಾಗ ಗೊತ್ತಾಗ್ದಿದ್ದಂಗೆ ಮಾಡ್ದಿದ್ದಂಗೆ ಎಲ್ಲನೂ ತಪ್ಪಾಗೋಗ್ಬಿಡ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನೊಂದು ಕಿತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನಂದೇನೇ ನಿಯತ್ತು ತಪ್ಪಾಯಿತು. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ನಿನ್ನ ಮನೆ ಬಿಟ್ಟು ಹೋಯ್ತೀನಿ ಅಂದ ತಕ್ಷಣ ಹೋಗು ಅಂತಂದು ನಾನೇ ನಿನ್ಯ. ನನಗೆ ಏನು ಮಾಡಬೇಕು ಇವಾಗ, ನಿಂಗೆ ಏನು ಹೇಳ್ಬೇಕು ಅಂತನೂ ಅರ್ಥ ಆಯ್ತಿಲ್ಲ ನಂಗಂತೂ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಕ್ಷಮಿಸ್ಬಿಟ್ಟು ಮನೆಗೆ ಬಂದ್ಬಿಡು ಅಷ್ಟೇ ನೀನಿಯ. ಇನ್ನೇನು ಕೇಳೋಕ್ಕಿಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗೈತೆ, ಯಾರು ತಪ್ಪು ಮಾಡಿದ್ರು ಯಾರು ಸರಿ ಮಾಡಿದ್ರು ಅಂತ ಎಲ್ಲನೂ ನಂಗೆ ಅರ್ಥ ಆಗೋಗ್ಬಿಟ್ಟೈತೆ. ಹೌದು ನಾನೇನಿಯ ತಪ್ಪು ಗಿಪ್ಪು ಅಂತ ಹೇಳ್ಬಿಟ್ಟು ನಾನೇ ಮಾಡ್ಬಿಟ್ಟಿವ್ನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಾವ. ನಿಮ್ಮ ಮುಂದೆ ನೀನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ನಾನು ನೀವು ಕ್ಷಮಿಸ್ಬಿಡಿ. ಇನ್ನೊಂದು ಕಿತ ಇಂಥ ದಡ್ ಕೆಲಸ ಮಾಡೋಕ್ಕಿಲ್ಲ. ನಾನ್ ಮತ್ತೆ ಭದ್ರಮ್ಮನ್ ತಕ ಹೋಗ್ಬಿಟ್ಟು ಕಾಲಕ್ಕೆ ಬೀಳ್ಬೇಕಾ? ಭದ್ರಮ್ಮನ್ ಕಾಲು ಕೈ ಹಿಡ್ಕೋಬೇಕಾ? ಭದ್ರಮ್ಮನ್ ಕಾಲು ಕೈಯ ನಿಮ್ಮ ಅಣ್ಣನ ಸಂಸಾರವ ನಾನು ಕಿತ್ತೋಗಿತ್ತಿದ್ದೀನ? ನನ್ಗೆ ಹೊಟ್ಟೆ ಊರಿನ ನಿಮ್ಮ ಅಣ್ಣನುವೆ ನಿಮ್ಮ ಮದ್ಗೆ ಸಂದಾಕಿರೋದು ನಂಗೆ ಹೊಟ್ಟೆ ಊರಿನ? ಹೇಳಿ ನೀವೇನೇ ನೀ ಬಾಯಿ ಬಿಟ್ಬಿಟ್ಟು ಎಂತ ಮಾತಂದ್ರಿ ಅವತ್ತು? ನಾನ್ ಸಂಸಾರ ಹಾಳು ಮಾಡ್ತಿದ್ದೀನಿ, ಸಂಸಾರ ಕಿತ್ತಾಕ್ತಿದ್ದೀನಿ ಅಂತ ಹೇಳ್ಬಿಟ್ಟು ಓ ಪರವಾಗಿಲ್ಲ. ನೀವು ನನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬೇಕಾದ್ರೆ ಅಪ್ಪ ಅಮ್ಮನ ಮನ್ಗಳು ಹೋಗಲ್ಲಪ್ಪ, ಎಲ್ಲೋಯ್ತಾಳೆ ಅವಳಿಗೆ ಕಷ್ಟ ಆಯ್ತದೆ ಅಂತ 1 ರೂಪಾಯಿ ಅಷ್ಟನ್ನ ಯೋಚನೆ ಮಾಡಿದ್ರೆ ನೀವು? ಹೇಳಿ 1 ರೂಪಾಯಿ ಇಲ್ಲ. ಏನೋ ಬಿಡು ಬಿಟ್ಟಿ ಬೀದಿನಾಗ ಬಿದ್ದಿತ್ತಾಳೆ, ಎಷ್ಟು ದಿನ ಅಂತ ಬಿದ್ದಿತ್ತಾಳೆ, ವಾಪಸ್ ಮನೆಗೆ ಬರ್ತಾಳೆ ಅಂತ ತಾನೇ ನಿಮ್ಗೆ ದೌಲತ್ ಬಂದಿದ್ದು. ಏನೋ ತಪ್ಪು ಮಾಡಿಲ್ದಿದ್ರಳು ನನ್ನಂತೋಳ್ನ ಇಂಥ ಕೆಲಸ ಮಾಡೋದೆ ನೋಡಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ನೀವು ಪದೇ ಪದೇ ಹಿಂಗೆ ಮನೆಯಿಂದ ಈಚೆ ಕಡೆ ಕಳ್ಸೋದು, ದೌಲತ್ ಮಾಡೋದು, ಅವಳ ಕಾಲಕ್ಕೆ ಬೀಳು ಇವಳ ಕಾಲಕ್ಕೆ ಬೀಳು ಅಂತ ಹೇಳ್ಬಿಟ್ಟು ಮಾಡೋದು, ಇದೆಲ್ಲ ಮಾಡಿದ್ರೆ ನಂಗೆ ಇಷ್ಟ ಆಗಕ್ಕಿಲ್ಲ ನೋಡಿ. ಒದ್ದು ಆಗೋದೇನೋ ಆಗೋಗ್ಬಿಡ್ತು ಕಣವ. ನೀನು ಗಂಡೇನು ಬೇಕು ಅಂತ ಮಾಡಿದ್ನಿ? ಏನೋ ಅಣ್ಣನ ಮಾತು ಅವ್ರ ಮಾತು ಇವ್ರ ಮಾತು ಕಟ್ಕೊಂಡು ಹಾಳಾಗೋಗವನೇ ಬುಟ್ಟಾಕು. ನಿಂಗೆ ಗೊತ್ತಿಲ್ದಿರೋದು ಏನೈತೆ? ಏನೋ ಇಲ್ಲಿ ಗಂಟ ಮನಗಂಟ ಬಂದವನಿ. ಇಲ್ಲಿ ಬೀದಿನಾಗ ನಿಂತ್ಕೊಂಡು ಎಷ್ಟೊತ್ತು ಅಂತ ಮಾತಾಡ್ಸ್ಕೊಂಡು ಕುಂತ್ಕತ್ತೀಗ. ಹೇಳು ಹೆಂಗೋ ಒಸಿ ಸಮಾಧಾನ ಮಾಡ್ಕೊಂಡು ಹೆಂಗೋ ಬಾ ಮನ್ಗಿ. ಸಂಸಾರ ಅಂದರೆ ಇಷ್ಟೇನೆ ನಮ್ಮ, ಇನ್ನು ಯೋಸೈತೆ ಸಂಸಾರ ಅಂದರೆ ನಿನಗೂ ಗೊತ್ತಿಲ್ವೇ? ಇಷ್ಟಕ್ಕೆ ಮುಗ್ದೋಯ್ತೆ ಸಂಸಾರ. ಇನ್ನು ಮುಂದೆ ಬೇಜಾನೈತೆ ಸಂಸಾರ ಎಲ್ಲನೂ. ಮಗಳೇ ಯೋಚನೆ ಮಾಡು. ನಿಮ್ಮ ಅಪ್ಪ ಕುಣಿತಾನೆ ಸುಮ್ಕೇನೆ, ನೀ ಕುಣಿದು ಹಂಗೆ ಕುಣಿತಾನೆ. ಏನೋ ಒಂದು ಚಿಕ್ಕ ತೊಪ್ಪಿಗೆ ಎಲ್ಲ ಗಂಡನ್ ಬಿಟ್ಬಿಟ್ಟು ಬರಂಗಿದ್ರೆ ದೇವಸ್ಥಾಗೆ ಲಕ್ಷ ಹೆಣ್ಮಕ್ಳೆಲ್ಲ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟು ಬೀದಿನಾಗಿರ್ಬೇಕಿತ್ತು, ಇಲ್ಲ ಅವ್ರ ಮನೆಗೆ ಇರಬೇಕಿತ್ತು. ಹೀಗೇನೋ ತಪ್ಪು ಮಾಡಿರೋದು ಅವ್ರಿಗೂ ಅರ್ಥ ಆಗೈತವಳಿ ಮೈಯಂಗೂ. ನೀನು ಹೊಸಿ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಟ್ಟು ಹೆಂಗೋ ನಾನೇನು ಮನೆಯಿಂದ ಹೋಗು ಅಂತ ಹೇಳ್ತಿಲ್ಲ, ಬೇಕಾದ್ರೆ ಇರು. ಇದು ಬಿಡ್ಬೇಕಾದ್ರೆ ಕ್ಷಮಿಸಿ ನಿಧಾನಕ್ಕೆ ಏನೋ ಒಂದು ಸಮಾಧಾನ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವಂತೆ. ಈಗ ಅವಳಿ ಅಂದ್ರೆ ಬಾಬಿ ಅದೇನಾದ್ರೂ ಬೀದಿನಾಗ ನಿಂತ್ಕೊಂಡು ಮಾತಾಡ್ಸೋದ ಮರುವ ದಿನ ಅದು? ನಡಿ ಒಳಗಡೆ ಕರ್ಕೊಂಡು ನಡಿ, ಹೋಗಿ ಹೆಂಗೋ ಸಿಮ್ ಕುಂತ್ಕೊಂಡು ಮಾತಾಡಿರೋಂತೆ ಸಮಾಧಾನ ಮಾಡ್ಕೊಳ್ಳಿ ಇಬ್ರುನುವೆ. ಹೌದು ಪದು, ನಂದೇನೆ ನಿಯತಿ ತಪ್ಪಾಗೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಂಥ ತಪ್ಪು ಯಾವತ್ತೂ ಮಾಡೋಕ್ಕಿಲ್ಲ. ಇನ್ನೊಂದು ಕಿತ ಏನೋ ನನ್ನ ಮನೆ ಬಿಟ್ಟು ಹೋಗು ಅಂದರೆ ಬೇಕಾದ್ರೆ ನೀನು ನನ್ನೇ ಮನೆ ಬಿಟ್ಟು ಹೋಗು ಅನ್ನು. ಆದರೆ ಯಾವತ್ತೂ ಹಿಂಗೆ ಮನೆ ಬಿಟ್ಬಿಟ್ಟು ಬರ್ಬೇಡ ನೀನು. ಏನೋ 1000 ತಪ್ಪಾಯ್ತವೆ, ಲಕ್ಷ ತಪ್ಪಾಯ್ತವೆ ಹಂಗಂತ ಹಿಂಗೆ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಮಾಡ್ಬಿಟ್ರೆ ಹೆಂಗೆ ಹೇಳು? ನಂದೇ ನಿಯತಿ ತಪ್ಪಾಯ್ತು. ಮಾವಯ್ಯ, ಹೌದು ಮಾವಯ್ಯ, ನಂದೇ ನಿಯತಿ ತಪ್ಪಾಯ್ತು. ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಬಿಸ್ತೀವನ್ನ ಪೂರ್ತಿ ತಿಳ್ಕೊಂಡಿದ್ದಂಗೆ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಶಾನೆ ತಪ್ಪು ಮಾಡ್ಬಿಟ್ಟೆ. ನಾನಂತೂ ಇವ್ನು ಹೊಸಿ ತಪ್ಪು ಮಾಡಿಲ್ಲ, ಶಾನೆ ತಪ್ಪು ಮಾಡ್ಬಿಟ್ಟಿವ್ನಿ. ನನಗಂತೂ ಅಯ್ಯೋ ಒಂಥರ ಅನ್ನಿಸ್ತೈತೆ, ನಂಗೇನು ಬೇಜಾರಾಯ್ತೈತಿ ಎಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ. ಅತ್ತೆ ಮಾವ ಪೊದ್ದು ದಯವಿಟ್ಟು ಕ್ಷಮಿಸ್ಬಿಡಿ ಸರಿನೇ? ಪೊದ್ದು ಬಾ ಮನ್ಗೆ, ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ಜಗಳ ಮಾಡೋಕ್ಕಿಲ್ಲ, ಸಂದಾಕ್ ನೋಡ್ಕೊತೀನಿ ಬಾ. ಹೌದು ಕಣಮ್ಮ, ನಿಂದೇ ಕನ್ವರ್ಸ್ತಿತ್ತಾನೆ ಯಾವಾಗೂನುವೆ. ಕನ್ವರ್ಸಿ ಪೊದ್ದುಗೆ ಹಿಂಗೆ ಮಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊತಿದ್ದ. ಏನೋ ಇನ್ನೇನು ದೂರ ಮಾಡ್ಕೊಳಕಾಯ್ತದ? ಅಂಕಲ್ ಆಂಟಿ ಏನೋ ಒಂದು ಮಾತು ಕೇಳಿ ಕರ್ಕೊಳ್ರಿ ಒಳಗಡಿಕೆ. ಮಾತಾಡ್ಕೊಂಡು ಹೋಗಿ ಕರ್ಕೊಂಡು ಹೋಯ್ತಾನೆ, ಸಂದಾಕ್ ನೋಡ್ಕೊತಾನೆ. ಏನೋ ಸಂದಾಕ್ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಬೇಕಾದ್ರೆ ಅವಾಗ ನಾನು ಮಾತಾಡ್ತೀನಿ.
ಇನ್ನು ಏನು ಮಾಡೋಕ್ಕಾಯ್ತದೆ ಆಗಿದ್ದಾಯ್ತು. ರೀ ಏನೋ ದೊಡ್ಡ ಮನ್ಸು ಮಾಡಿ ಅಪ್ಪ ಮಗಳದಲ್ವೇನಪ್ಪ ವ್ಯವಹಾರ ಮನೆಯಾಗೆಲ್ಲನೂ ಏನೋ ಒಸಿ ನೀವೇನೇ ದೊಡ್ಡ ಮನ್ಸು ಮಾಡಿ ನೀವೇನೇ ಒಳಗಡೆ ಕರ್ಕೊಂಡು ಏನೋ ಒಸಿ ಹೇಳ್ರಿ ಮಗಳಿಗೂ ಅಳಿಯಂಗೂ ಒಸಿ ಬುದ್ಧಿ ಹೇಳ್ಬಿಟ್ಟು ಕಳ್ಸೋಣ ಕರೀರಿ. ಹಿಂಗೇನೇ ನೀವು ಬೀದಿನ ನಿಂತ್ಕೊಂಡು ಕೂಗಾಡಿದ್ರೆ ಮಗಳು ಸಂಸಾರ ಏನು ಸರೋಗಾಕಿಲ್ಲ. ಮದುವೆ ಮಾಡ್ಕೊಂಡವ್ರೆ ಸಂಸಾರ ಮಾಡ್ತಾವ್ರೆ ಎಲ್ಲ ಸಂದಕೈತೆ. ನೀವು ಇವಾಗ ಇಂಥ ಟೈಮಾಗೆ ಆಟ ಸಾಧಿಸ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ನೋಡಿ ಯೋಚನೆ ಮಾಡಿ. ಎಲ್ಲರೂ ಹೆಣ್ಮಕ್ಳು ಅಪ್ಪನೇ ಬ್ಯಾರೆ, ನಮ್ಮಪ್ಪನೇ ಬ್ಯಾರೆ. ಅರ್ಥ ಆಯ್ತಾ ನಿಮಗೆ ಸಂದಕ್ಕೆ? ನಮ್ಮಪ್ಪ ನನ್ನ ಮೇಲೆ ಪಿರಾಣನೇ ಇಕ್ಕಣೈತೆ. ನಾನ್ಗನೇನಾರ ಹೋಗ್ಬಿಟ್ಟಿದ್ದೆ ಹೊಗೆ ಹಾಕ್ಸ್ಕೊಂಡಿದ್ದೆ ಅಂದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡ್ತಾ ಇರಲಿಲ್ಲ ನಮ್ಮಪ್ಪ. ನೋಡಿ ಇವತ್ತೇ ಹೇಳ್ತಿದ್ದೀನಿ, ಎಂದನಾಗಲಿ ಯಾರನ್ನ ಒಬ್ಬನ ಬೈಯೋಕ್ಕಿಂತ ಮುಂಚೆ ಏನು ಎತ್ತ ಅಂತ ವಿಚಾರ ಮಾಡಿ ಒಳಗಡೆ ಕೀಳಿದು ಅದನ್ನ ನೋಡಿ ಯಾವ ಸರಿ ಯಾವ ತಪ್ಪು ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಆಮೇಲೆ ನೀವು ಬೈಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಅದೇನು ಅಂತಾರಲ್ಲ ಎತ್ತೀತು ಅಂದರೆ ಕಟ್ಟು ಕೊಟ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೂ ಎಗರಾಡೋದಲ್ಲ. ಈಗಲೇ ಹೇಳಿದ್ದೀನಿ, ಸರಿನಾ? ಮಗಳೇ, ಅದೇನೋ ಒಂಥರ ನಾಯಿ ಬಾಲ ಡೊಂಕಿ ಅನ್ನಂಗೆ ನನ್ನ ಮಕ್ಕಳು ಏನು ಸೋರೋಗಾಕಿಲ್ಲ. ದುಡ್ಡಿದ್ರೆ ಇವ್ರ ಮನೆಯಾಗಿತ್ತದೆ ಬಾ. ಏನೇನು ಮಾಡೋಕ್ಕಾಯ್ತದೆ? ಬೀದಿನಾಗ ನಿಂತ್ಕೊಂಡು ಏನು ಮಾತಾಡಿಸ್ತೀಗ? ಒಳಗಡೆ ಕರ್ಕೊಂಡಡಿ. ಬೀದಿನಾಗ ನಿಂತ್ಕೊಂಡು ಇನ್ನೇನು ಇವ್ನ ಮಕ್ಕ ನೋಡು ಏನೋ ಬಂದವನಲ್ಲ ಅಲ್ಲಿಂದ ಇಲ್ಲಿ ಗಂಟನೂ ಇನ್ನು ಯಾಕೆ ಸುಮ್ಕೇನೇನಿಯ ಕರ್ಕೊಂಡಡಿ ಒಳಗಡಿಕೆ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಮ ಕರ್ಮಗಳಿಗೆ ಇಂಥವ್ನು ಸಿಕ್ಬಿಡ್ತಾನೆ. ಇನ್ನೊಂದು ಕಿತ್ತ ನನ್ನ ಮಗಳ ಮ್ಯಾಗ್ಯಾರ ನಾನು ದೌಲತ್ತು ಮಾಡ್ಬೇಕಂತೆ ಆವತ್ತಿರೋದು ಮಗನೇ. ಅಳಿಯಂದ್ರೆ ಬನ್ನಿ ಒಳಗಡೆ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಮ್ಯಾಲ್ಗಡೆ ಪಾಪ ಅಷ್ಟೇ, ಮನಸ್ಸು ಬೆಣ್ಣೆ ಥರ. ನೋಡಿದ್ರ ಹೇಳ್ಬಿಟ್ಟು ಹೆಂಗೋದ್ರು ಅಂತ ಹೇಳ್ಬಿಟ್ಟು ಬನ್ನಿ ಒಳಗಡೆ. ಅತ್ತೆ ಬರ್ತೀನಿ ಅತ್ತೆ. ಹೌದು ಕಾಲ್ ತೊಳ್ಕೊಳಕ್ ನೀರು ಕೊಟ್ಬಿಟ್ಟು ಒಳಗಡೆ ಕರ್ಕೊಂಬಿಡ್ ಬಾ. ಕುಂತ್ಕೊಳ್ಳಿ. ಯವ್ವ ಬುದ್ಧಿ ಅಟಂ ಬಾಂಬ್ ಕಂಡ್ಲೆ ನೀನು 3 ಅಡಿ ಇದೆಯಾ? 3 ಅಡಿ ಅಟಂ ಬಾಂಬ್ ನೀನಂತೂ ಯಪ್ಪ 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 ಎಷ್ಟೆಲ್ಲ ಮಾಡ್ಬಿಟ್ಟಲ್ಲೇ ನೀನಂತೂ. ಬರೀ ಮನೆಯಿಂದ ಈಚೆ ಕಡೆಗೆ ಹಾಕಿದಕ್ಕೆ ಪ್ರಳಯನೇ ಸೃಷ್ಟಿ ಮಾಡ್ಬಿಟ್ಟಲ್ಲೇ. ಮತ್ತೆ ನಾವು ಅಂದ್ರೆ ಸುಮ್ಕೆನ ಪದ್ದನ ವಿಷಯ ಬ್ಯಾಡ ಮಸಿಸ್ಯ ಇನ್ನೊಂದು ಕಿತ ಮನೆಯಿಂದ ಈಚೆ ಕಡೆ ಹಾಕಕ್ಕೂ ಎದ್ರುಕಬೇಕು. ಅದಕ್ಕೆ ಮೊದಲನೇ ಕಿತ್ತನೆ ಯಾವಾಗ ಕ್ರಿಯೇಟ್ ಮಾಡಿರೋದು ನಾವು. ಬನ್ನಿ ಒಳಗಡಿಕೆ.